ದಲಿತರ ಕುಂದುಕೊರತೆ ಸಭೆಗೆ ಅಧಿಕಾರಿಗಳು ಗೈರು ಹಾಜರಾಗಿರುವುದಕ್ಕೆ ದಲಿತ ಮುಖಂಡರಿಂದ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಈ ಸಂಬಂಧ ದಲಿತ ಸಂಘರ್ಷ ಸಮಿತಿ ಮುಖಂಡ ಜಿವಿ ಗಂಗಪ್ಪ ಮಾತನಾಡಿ, ತಾಲೂಕಿನಲ್ಲಿನ ದಲಿತರ ಸಮಸ್ಯೆಗಳನ್ನು ಬಗೆಹರಿಸಲು ಪೊಲೀಸ್ ಠಾಣೆಯಲ್ಲಿ ದಲಿತರ ಕುಂದುಕೊರತೆಗಳ ಸಭೆ ಆಯೋಜಿಸಲಾಗಿದೆ. ಆದರೆ ಈ ಸಭೆಗೆ ತಾಲೂಕು ಮಟ್ಟದ ಅಧಿಕಾರಿಗಳೇ ಬಂದಿಲ್ಲ. ಈ ಹಿಂದೆ ಇದೇ ವಿಚಾರವಾಗಿ ತಾಲೂಕು ಆಡಳಿತಕ್ಕೆ ಮನವಿ ನೀಡಲಾಗಿದೆ ಎಂದರು. ದಲಿತರ ಕುಂದುಕೊರತೆಗಳ ಸಭೆಗೆ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಬೇಕೆಂದು ಮನವಿ ನೀಡಿದ್ದೇವೆ. ಆದರೆ ನಮ್ಮ ಮನವಿ ಕಸದ ಬೊಟ್ಟಿಗೆ ಸೇರಿದೆ. ಸರ್ಕಾರಕ್ಕೆ ದಲಿತರನ್ನ ಉದ್ಧಾರ ಮಾಡುವ ಉದ್ದೇಶವಿದೆ. ಆದರೆ ಇಲ್ಲಿನ ಅಧಿಕಾರಿಗಳಿಗೆ ಈ ಸಂಬಂಧ ಕಾಳಜಿಯೇ ಇಲ್ಲ. ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲದೇ ಇದ್ದಾಗ ಸಮಸ್ಯೆಗಳು ಯಾವ ರೀತಿ ಬಗೆಹರಿಯುತ್ತದೆ? ಪೊಲೀಸ್ ಇಲಾಖೆಯವರು ತಮ್ಮ ವ್ಯಾಪ್ತಿಯಲ್ಲಿ ಸಭೆ ನಡೆಸುತ್ತಾರೆ ಎಂದರು. ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಪೊಲೀಸ್ ಅಧಿಕಾರಿಗಳು ಬಗೆಹರಿಸಬಹುದಾ? ಬೇರೆ ಇಲಾಖೆಗಳಲ್ಲಿನ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಲು ಸಾಧ್ಯ? ಸಮಸ್ಯೆಗಳು ಬಗೆಹರಿಯದೇ ಇದ್ದಾಗ ಇಂತಹ ಸಭೆಗಳು ನಡೆದರೆ ಏನು, ನಡೆಯದಿದ್ದರೆ ಏನು ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರ. ಮತ್ತೊಬ್ಬ ಮುಖಂಡ ಆದಿನಾರಾಯಣಪ್ಪ ಮಾತನಾಡಿ, ಈ ಹಿಂದೆಯೂ ಅನೇಕ ಬಾರಿ ದಲಿತರ ಕುಂದುಕೊರತೆಗಳ ಸಭೆಯನ್ನ ನಡೆಸಲಾಗಿತ್ತು. ಸಭೆಯಲ್ಲಿ ತಿಳಿಸಲಾದ ಸಮಸ್ಯೆಗಳು ಎಷ್ಟು ತೀರ್ಮಾನವಾಗಿದೆ ಎಂದು ಪ್ರಶ್ನೆ ಮಾಡಿದ್ರ. ದಲಿತರ ಸಮಸ್ಯೆಗಳಿಗೆ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳೇ ಸಭೆಯಲ್ಲಿ ಇಲ್ಲ ಅಂದ ಮೇಲೆ ಸಭೆ ನಡೆಸುವ ಉದ್ದೇಶವಾದರೂ ಏನು? ಪೊಲೀಸ್ ಇಲಾಖೆ ಅಧಿಕಾರಿಗಳು ತಮ್ಮ ಆದೇಶದಂತೆ ಸಭೆ ನಡೆಸುತ್ತಿದ್ದಾರೆ. ದಲಿತ ಸಂಘಟನೆಗಳಿಂದ ಈ ಹಿಂದೆ ನೀಡಿದ ಮನವಿಯಂತೆ ಮುಂದಿನ ಸಭೆಯಲ್ಲಿ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರೆಸಿ ಸಭೆ ನಡೆಸಬೇಕು. ಇಲ್ಲವಾದಲ್ಲಿ ನಾವು ಸಭೆಗಳಿಗೆ ಹಾಜರಾಗುವುದಿಲ್ಲ ಎಂದ್ರ. ಮಾತಾಡಿದ ತಕ್ಷಣ ಅವ್ರ ಲೆವೆಲ್ ಏನಿದೆ ಅವ್ರು ಮಾಡ್ತಾರೆ ಅಷ್ಟೇ. ಲಾ ಅಂಡ್ ಆರ್ಡರ್ ಆಗದಂಗೆ ಅದು ಗಲಾಟೆಗಳಾಗ ತಡೀತಾರೆ ಅಷ್ಟೇ. ಬಟ್ ಆದರೆ ಮುಂದೆ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಯಾರು? ಜಿಲ್ಲಾ ಮಟ್ಟದ ಸಮಸ್ಯೆನ ಜಿಲ್ಲಾಧಿಕಾರಿಗಳು ಬಗೆಹರಿಸಬೇಕು. ಉಪವಿಭಾಗಾಧಿಕಾರಿಗಳ ಮಟ್ಟದ ಸಮಸ್ಯೆಗಳನ್ನು ಉಪವಿಭಾಗಾಧಿಕಾರಿಗಳು ಸಮಸ್ಯೆ ಬಗೆಹರಿಸಬೇಕು ಅಂತ. ಈ ತಾಲೂಕು ದಂಡಾಧಿಕಾರಿಗಳಿಗೆ ಇವ್ರದೇ ಆದಂಥ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಅವ್ರಿಗೂ ಒಂದು ಕಾನೂನು ಇದೆ. ಅದನ್ನು ಬಿಟ್ಟು ಕೇವಲ ನಾವು ಪೊಲೀಸರು ಬಂದ ತಕ್ಷಣ ಪೊಲೀಸರು ಠಾಣೆ ಮುಂದೆ ಬಂದು ಅಲ್ಲ ಪೊಲೀಸ್ ಹತ್ರ ಸಭೆಗಳು ಬಂದು ನಮ್ಮ ಬೇಡಿಕೆ ಹೇಳೋದ್ರಲ್ಲಿ ಸುಮ್ಮನೆ ಹೇಳ್ಬೋದು ಅಷ್ಟೇ, ಸಮಸ್ಯೆ ಇತ್ಯರ್ಥ ಆಗಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಪೊಲೀಸ್ ವಿರುದ್ಧ ಪ್ರತಿಭಟನೆ ಮಾಡಿ ಬೈಕಾಟ್ ಮಾಡೋದಲ್ಲ, ತಾಲೂಕು ಆಡಳಿತವನ್ನು ನಾವು ಅವರ ವಿರೋಧಿ ನೀತಿಯನ್ನು ಖಂಡಿಸಿ ನಾವು ಇವತ್ತಿನ ಈ ಸಭೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಮುಂದೆ ಸರ್ಕಾರ ತಾಲೂಕು ಆಡಳಿತ ನಮ್ಮ ಜೊತೆ ಸಭೆ ಮಾಡೋದಕ್ಕೆ ಕೂಡಲೇ ಜಾಗೃತ ಆಗಬೇಕು ಅಂತ ನಮ್ಮ ಎಲ್ಲರ ಒಕ್ಕೂಲ ಒತ್ತಾಯ ಆಗಿರುತ್ತೆ. ಇನ್ನು ಇದೇ ವೇಳೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗಣೇಶ, ಪೊಲೀಸ್ ಸಿಬ್ಬಂದಿ, ದಲಿತ ಪರ ಸಂಘಟನೆಗಳ ಮುಖಂಡರಾದ ಚೆನ್ನರಾಯಪ್ಪ, ಇಸ್ಕೂಲಪ್ಪ, ರಮಣಪ್ಪ, ರಾಮಾಂಜಿನಪ್ಪ, ನಾರಾಯಣಸ್ವಾಮಿ ಇನ್ನೂ ಹಲವರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.